1.5 lakh. ಇಲ್ಲ ನಾವು ರೈನಿ ಸೀಸನ್ ಆಗಿರ್ಬೋದು, ಇಲ್ಲ ಕಂಪ್ಲೀಟಾಗಿ ರೈನಲ್ಲಿ ಓಡಿಸ್ಬೇಕಾದ್ರೂ ನಾನು ನೀವು ಇದನ್ನೇನು ನೋಡ್ತಾ ಇದ್ರ ಔಟ್ಸೈಡಿಂದ ಗೋಪ್ರೋನೇ ಮೌಂಟ್ ಮಾಡುತ್ತೆ. ಅರೌಂಡ್ 450 ರುಪೀಸ್ ಬಿತ್ತು ನನಗೆ ಅದು. ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ashokshivareddy. ಹೇಗಿದ್ರೆ ಎಲ್ಲರೂ, ಮತ್ತೊಂದು ವೀಡಿಯೋಗೆ ಸ್ವಾಗತ. ಇವತ್ತು ವಿಡಿಯೋ ಏನಂದರೆ, ನಾವು ಮೊಟೋವ್ಲಾಗಿಂಗ್ ಹೆಂಗೆ ಮಾಡ್ತೀವಿ, ಮೊಟೋವ್ಲಾಗಕ್ಕೆ ಏನೇನು ಯೂಸ್ ಮಾಡ್ತೀವಿ, ಅದರ ಪ್ರೈಸ್ ಎಷ್ಟು ಎಲ್ಲ ಕಂಪ್ಲೀಟಾಗಿ ಮಾತಾಡೋಣ. ಅದ್ರ ಬಗ್ಗೆ ಲೇಟ್ ಮಾಡೋದು ಬೇಡ, ಲೆಟ್ ಜಂಪ್ ಇನ್ ದ ವಿಡಿಯೋ. ಇನ್ನೇನಿದ್ರು ವಿಡಿಯೋದಲ್ಲಿ ಮಾತಾಡ್ತೀನಿ ನಾನು. ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಇದು ನಮ್ಮ ವ್ಲಾಗಿಂಗ್ ಬೇಕಾಗಿರೋ ಕಂಪ್ಲೀಟ್ ಆಕ್ಸರೀಸು. ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾತಾಡೋಣ, ಒಂದೊಂದ್ರ ಬಗ್ಗೆ, ಅದರ ಪ್ರೈಸ್ ಎಷ್ಟು ಎಲ್ಲ ಅದ್ರ ಬಗ್ಗೆ ನಾನು ಫುಲ್ ಡೀಟೇಲ್ಸ್ ಕೊಡ್ತೀನಿ. ನಾನು ಇವಾಗ ನಾವು ಫಸ್ಟ್ ಹೆಲ್ಮೆಟ್ ಬಗ್ಗೆ ಮಾತಾಡೋಣ. ಆಕ್ಸರ್ ಅವ್ರದ್ದು XB HP ಮಾಡೆಲ್ ನೇಮ್ ಬಂದ್ಬಿಟ್ಟು, ನೀವು ಏನು ನೋಡ್ತಾ ಇದ್ದೀರಾ, ಇದು ಈ ಫ್ರಂಟಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ್ಯಕ್ಚುಲಿ ಹಳೆ ಹೆಲ್ಮೆಟ್ಗೆ ನಾನು ದೊಡ್ಡ ಜಿಗಾಡೆ ಮಾಡಿದ್ದೆ. ಈ ಸಿಂಪಲ್ ಟ್ರಿಕ್ನ ನೋಡಿದೆ ನಾನು ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್. ಅವಾಗ ನನಗೆ ಇದೇ ಬೆಟರ್ ಅಂತ ಅನಿಸ್ತು. ಆ್ಯಕ್ಚುಲಿ ಇದು ಬ್ಲೂ ಆರ್ಮರ್ ಅವ್ರದ್ದು ಚಿನ್ ಮೌಂಟು. ಔಟ್ಸೈಡಿಂದ ಗೋಪ್ರೋನೇ ಮೌಂಟ್ ಮಾಡುತ್ತೆ. ಇದು 3mm ಟೇಪಲ್ಲಿ ನಮ್ಮ ಹೆಲ್ಮೆಟ್ನ ಇಟ್ಕೊಂಡಿರುತ್ತೆ. 350 ರುಪೀಸ್ ಆಗುತ್ತೆ. ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು ನಾನು. ಬೇಕು ಅಂದರೆ ಎಲ್ಲ ನಾನು ಕಂಪ್ಲೀಟಾಗಿ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಗೆ ಹೋಗಿ ಪರ್ಚೇಸ್ ಮಾಡ್ಬೋದು ನೀವು. ಕಂಗ್ರಾಚುಲೇಷನ್ ಬ್ರದರ್. ಲ್ಯಾಟ್ರಿ. ಇಲ್ಲಿ ಏನು ವೈರು ಬಂದಿದೆ, ಇದು ಮೈಕು. ಆ್ಯಕ್ಚುಲಿ ಮೈಕ್ ಒಂದು ಫುಟ್ ಮಾಡಿರ್ತೀನಿ, ನಿಮ್ಗೆ ತೋರಿಸ್ತೀನಿ ರೀ. ಇದು ಫುಲ್ ತಲೆನೋವು ಒಳಗಡೆ ಹಾಕಿದ್ದೀನಿ ನಾನು, ಅದನ್ನೇನು ಬಿಚ್ಚಕ್ಕೆ ಹೋಗ್ತಾ ಇಲ್ಲ. ನಿಮ್ಗೆ ಕಾಣಿಸ್ತಾ ಇದೆ ಇಲ್ಲ, ಸ್ಪಂಜ್ ಸರ್ ಒಂದು ಕಾಣಿಸ್ತಾ ಇದೆ. ಇದು ಮೈಕು. ನಾನು ಏನು ಮಾತಾಡ್ತೀನಿ ಇದು ಕಂಪ್ಲೀಟಾಗಿ ಈ ಮೈಕಲ್ಲೇ ರೆಕಾರ್ಡ್ ಆಗೋದು. ವೈರು ನಾನು ಕನೆಕ್ಷನ್ ಹೆಂಗೆ ಕೊಡೋದು ನಾನು ಹೇಳ್ತೀನಿ ಅದ್ರ ಬಗ್ಗೆ. ಮೈಕ್ ಸೆಟಪ್ ಮಾಡಿ ಚಿನ್ ಮೌಂಟ್ ಹಾಕಿದ್ರೆ ಹೆಲ್ಮೆಟ್ ರೆಡಿ ಆಗುತ್ತೆ, ಇನ್ನೇನು ಬೇಕಾಗಿಲ್ಲ. ಆದಮೇಲೆ ಒಳಗಡೆ ಇರೋದು GoPro 10. ಈ ಮೇಲೆ ಇರೋದು ಉಲಾಂಜಿ ಕಿಟ್ ಅಂತ ಹೇಳ್ತಾರೆ ಇದನ್ನ. ಕ್ಯಾಮ್ರಾಗೆ ಕಂಪಲ್ಸರಿ ಉಲಾಂಜಿ ಕಿಟ್ ಇರಲೇಬೇಕು. ಅವು GoPro ತಗೊಂಡ್ರೆ ನಾರ್ಮಲ್ ಆಗಿ ಯೂಸ್ ಮಾಡ್ಬೋದು ಕ್ಯಾಮ್ರಾನ, ಬಟ್ ಹೆಲ್ಮೆಟ್ಗೆ ಹಾಕಿದ್ರೆ ವಾಯ್ಸ್ ರೆಕಾರ್ಡು ಡೈರೆಕ್ಟ್ ಆಗಿ ನಾವು ಮೈಕ್ನ ಯೂಸ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇದು ಬರೀ ಟೈಪ್ಸ್ ಇರುತ್ತೆ ಅಷ್ಟೇ GoProಗೆ. ನಾವು GoPro ಇಂದ ಒಂದು ಸಪ್ರೇಟ್ ಮೈಕ್ ಅಡಾಪ್ಟರ್ ಅಂತ ತಗೋಬೇಕು. ಆ ಮೈಕ್ ಅಡಾಪ್ಟರ್ನ ನಾವು GoProಗೆ ಹಾಕಿ ಮತ್ತೆ ಅಲ್ಲಿಂದ ಮತ್ತೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಇದೊಂದು ಮುಚ್ಚಿಬಿಟ್ಟಿದ್ದೀನಿ ನಾನು. ಆ್ಯಕ್ಚುಲಿ ಇದು ಇಲ್ಲಿ ಟೈಪ್ಸ್ ಬರುತ್ತೆ. ಇದು ನಮಗೆ ಆಡಿಯೋ ಜಾಕ್. ಇದು ನಿಮ್ಮ ಅಮ್ಮನ ಪಿಂಡ, ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ನಾನು ಇವಾಗ GoProನ ಹೆಲ್ಮೆಟ್ಗೆ ಫಿಟ್ ಮಾಡಿಬಿಟ್ಟು ತೋರಿಸ್ಬಿಡ್ತೀನಿ ಹೆಂಗಿದೆ ಏನು ಅಂತ. ನಮ್ಮ GoPro ನೋಡಿ ಕಾಣಿಸ್ತಾ ಇದೆಯಾ, ಜಸ್ಟ್ ಇಷ್ಟು ಪುಷ್ ಮಾಡಿ ಇದೊಂದು ವೈಟ್ ಕಲರ್ ಒಂದು ಲಾಕ್ ಇರುತ್ತೆ, ಅದನ್ನಲ್ಲಿ ಪ್ರೆಸ್ ಮಾಡಿಬಿಟ್ರೆ ಮುಗೀತು. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್ ಅಂತು. ಆ ಚಿನ್ ಮೌಂಟ್ಗೆ ಏನಿದೆ ಇದನ್ನು ಕಂಪ್ಲೀಟಾಗಿ ಕೂತ್ಕೊಂತು. ನಾವು ಈ ಆಡಿಯೋ ಜಾಕ್ ಏನಿದೆ ಇಲ್ಲಿ ಅಷ್ಟೇ. ನಾನು ಇವಾಗ ಇಲ್ಲಿ ಏನೇನು ಯೂಸ್ ಮಾಡಿದ್ದೀನಿ ಅದ್ರ ಕಾಸ್ಟ್ ಅಷ್ಟೇ ಹೇಳ್ತೀನಿ ನೋಡಿ. ಹೆಲ್ಮೆಟ್ಟು ನಮಗೆ 6500. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೆಲ್ಮೆಟ್ ತಗೋಬೇಕು ಅಂತ. ನಾನು ಒಳಗಡೆ ಯೂಸ್ ಮಾಡ್ತಿರೋ ಮೈಕ್ ಬಂದುಬಿಟ್ಟು ಮೌನೋ ಅಂತ. ಅರೌಂಡ್ 450 ರುಪೀಸ್ ಬಿತ್ತು ನನಗೆ ಅದು. ಮತ್ತು ಈ ಏನು ಇದು ಉಲಾಂಜಿ ಕಿಟ್ ಇದೆ 1200 ರುಪೀಸ್ ನನಗೆ ಬಿದ್ದಿದ್ದು. ಮತ್ತು ಈ ಕೆಳಗಡೆ ಈ GoPro ಏನಿದೆ, ಇದು GoProದು ಮೈಕ್ ಅಡಾಪ್ಟರ್. ಇದು GoPro ಅವ್ರದ್ದೇ. ಕಂಪಲ್ಸರಿ GoPro ಅವ್ರದ್ದೇ ಹಾಕಬೇಕು, ಬೇರೆ ಕಂಪ್ನಿದು ಹಾಕಿದ್ರೆ ವರ್ಕ್ ಮಾಡಲ್ಲ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳ. ಬೇರೆ ಕಂಪ್ನಿದು ಹಾಕಿದ್ರೆ ವರ್ಕ್ ಮಾಡಲ್ಲ. ಇದು ಬಂದ್ಬಿಟ್ಟು ನಾನು ತಗೊಂಡಾಗ ಅರೌಂಡ್ ಅಡಾಪ್ಟರ್ ಮಾತ್ರ 4500 ರುಪೀಸ್ ಬಿದ್ದಿತ್ತು. 43,000 ರುಪೀಸ್ GoPro. ಇಷ್ಟು ತಗೊಂಡ್ರೆ ನಮ್ಮ ಮೊಟೋವ್ಲಾಗಿಂಗ್ ಸೆಟಪ್ ಸ್ಟಾರ್ಟ್ ಆಗುತ್ತೆ. ಬರೀ ಮೊಟೋವ್ಲಾಗಿಂಗ್ ಅಷ್ಟೇ, ಬರೀ ಇದ್ರದ್ದು ಮಾತ್ರನೇ 43,000 ಪ್ಲಸ್ 1200 ರುಪೀಸ್ ಉಲಾಂಜಿ ಕಿಟ್ಟು. ಮತ್ತು ಮೈಕ್ ಅಡಾಪ್ಟರ್ ಬಂದುಬಿಟ್ಟು ಅರೌಂಡು 4500. ಈ ಮೈಕ್ ಬಂದುಬಿಟ್ಟು ಒಂದು 450 ರುಪೀಸ್. ಹೆಲ್ಮೆಟ್ ಬಂದುಬಿಟ್ಟು 6500 ರುಪೀಸ್. ಹೆಲ್ಮೆಟ್ಗೆ ಹಾಕೋ GoPro ಸೆಟಪ್ ಮಾತ್ರ ಅರೌಂಡು 55,650 ರುಪೀಸ್ ಬಿದ್ದಿದೆ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಬರೀ GoPro ಸೆಟಪ್ ಮಾತ್ರ. ಮತ್ತೆ ಎಕ್ಸ್ಟ್ರಾ ಏನೇನು ತಗೊಂಡಿದ್ದೀನಿ ಅದನ್ನೆಲ್ಲ ಹೇಳ್ತೀನಿ. ಅಂದರೆ ಇದು ಬೇಸಿಕ್. ಒಳ್ಳೆ ವಿಡಿಯೋ ಕ್ಲಾರಿಟಿ ಬೇಕು, ಒಂದು ಬೆಸ್ಟು ಮೊಟೋವ್ಲಾಗಿಂಗ್ ಸೆಟಪ್ ಬೇಕು ಅಂದರೆ ಮಾತ್ರ ಕಂಪಲ್ಸರಿ ಮಿನಿಮಮ್ ಒಂದು 55,000 to 60,000 ಇರಲೇಬೇಕು ಮೊಟೋವ್ಲಾಗಿಂಗ್ ಮಾಡೋಕ್ಕೆ. ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಬರೀ ಮೊಟೋವ್ಲಾಗಿಂಗ್ ಸೆಟಪ್ದೆ ಅರೌಂಡು 55,650 ರುಪೀಸ್. ನಾನು ಎಲ್ಲಿರೋ ಕಂಪಲ್ಸರಿ ಅಷ್ಟೇ ಕೊಟ್ಟಿದ್ದೀನಿ ನಾನು ರೇಟು. ಜಾಸ್ತಿನೂ ಇಲ್ಲ, ಕಮ್ಮಿನೂ ಇಲ್ಲ. ಮತ್ತು ಇದಲ್ಲದೆ ನಾನು ಇನ್ನೇನೇನು ಯೂಸ್ ಮಾಡ್ತಾ ಇದ್ದೀನಿ ನಾನು ಅದನ್ನು ತೋರಿಸ್ತೀನಿ ನಾನು ಇವಾಗ. ಇದು ಬಂದುಬಿಟ್ಟು Insta360 ನೋಡ್ಬೋದು ನೀವು. 1R ಅಂತ ಕಾಣಿಸ್ತಾ ಇದೆಯಾ? 1R ಅಂತ ಇದ್ರ ಮಾಡಲ್ ಹೆಸರು ಬಂದುಬಿಟ್ಟು. ನಮಗೆ ಇದು ಬಿದ್ದಿದ್ದು ಅರೌಂಡು 38,000 ರುಪೀಸ್ ಬರೀ ಕ್ಯಾಮ್ರಾ ಕಂಪ್ಲೀಟು. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಮೇಲ್ಗಡೆ ಕಿಟ್ಟು ಪ್ಲಸ್ಸು ಈ ಕ್ಯಾಪ್ ಆಗಿರ್ಬೋದು, ಲೆನ್ಸ್ ಕ್ಯಾಪ್ ಇದೆ. ಆ್ಯಕ್ಚುಲಿ ಇದು 360 ಇದೆ ಇದರಲ್ಲೇ ಲೆನ್ಸು. ಅದರಲ್ಲಿ ಎಕ್ಸ್ಟ್ರಾ ಏನು ನಾನು ತೊಗೊಂಡಿರೋದೇನಿಲ್ಲ, ಇನ್ಕ್ಲೂಡಿಂಗ್ ಎಲ್ಲ ಬಾಕ್ಸಲ್ಲಿ ಬಂದಿರೋದು ಅರೌಂಡ್ ನನಗೆ 38,000 ರುಪೀಸ್ ಬಿತ್ತು.
ಇದೇನು ನೋಡ್ತಾ ಇದ್ದೀರಾ ಇದು ಇನ್ವಿಸಿಬಲ್ ಸ್ಟಿಕ್ ಅಂತ ಕರೀತಾರೆ. ನಾವು ಆಲ್ಮೋಸ್ಟ್ ನಾನು ವೀಡಿಯೋಸ್ ನೋಡ್ತಾ ಇದ್ರೆ ಗೊತ್ತಾಗಿರುತ್ತೆ. ಈ ಸ್ಟಿಕ್ನ ಹಾಕೊಂಡು ನಾನು ಈ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿದಾಗ ಈ ಸ್ಟಿಕ್ ಕಾಣಿಸೋದಿಲ್ಲ ಆ್ಯಕ್ಚುಲಿ. ಆ ಕ್ಯಾಮ್ರಾ ಒಂಚೂರು ನಿಮಗೆ ಐಡಿಯಾ ಇದ್ದರೆ ಅರೌಂಡ್ ನಾವು ಡ್ರೋನಲ್ಲಿ ತೆಗೆದಂಗೆ ಒಂಚೂರು ದೂರ ಇರುತ್ತೆ. ಕಂಪ್ಲೀಟ್ ನಮ್ಮ 360ಯಲ್ಲಿ ರೆಕಾರ್ಡ್ ಆಗುತ್ತೆ ಇದು. ಇದರಲ್ಲಿ 2 ಲೆನ್ಸ್ ಇದೆ, ಇನ್ನೊಂದು ಲೆನ್ಸ್ ಇದೆ, ಅದು ಸೇಮ್ 4K ಲೆನ್ಸು. ನಾರ್ಮಲಾಗಿ ಗೋಪ್ರೋ ಥರನೇ ಇರುತ್ತೆ ಅದು. ನಾನು ಅದನ್ನು ತಂದಾಗಿಂದ ಯೂಸ್ ಮಾಡಲೇ ಇಲ್ಲ, ಅದನ್ನು ಸೈಡಿಗೆ ಇಟ್ಟಿಬಿಟ್ಟಿದ್ದೀನಿ. ತುಂಬ ಯೂಸ್ ಮಾಡೋದೇ ನಾನು ಇದನ್ನು 360ಯಲ್ಲಿ ಫುಲ್ ಲೆನ್ಸಲ್ಲಿ ಯೂಸ್ ಮಾಡ್ತೀನಿ. ಇದು ಇನ್ವಿಸಿಬಲ್ ಸ್ಟಿಕ್ಕು. ಇದು ನಮಗೆ 38,000 ರುಪೀಸು. ಈ ಸ್ಟಿಕ್ ಬಂದುಬಿಟ್ಟು ಬರೀ ಸ್ಟಿಕ್ಕೆ 2,000 ರುಪೀಸ್. ಇದು ಅರೌಂಡ್ ಇದೊಂದು 40,000 ರುಪೀಸ್. ನೀ ಕುಂತಿರೋ ಜಾಗವ ಮೊದಲು ಚೇಂಜ್ ಮಾಡು. ಇದಾದಮೇಲೆ ಗೋಪ್ರೋಗೆ ಇದು ನಾನು ಮುಂಚೆ ಏನು ಮಾಡ್ತಾಯಿದ್ದೆ ಆ್ಯಕ್ಚುಲಿ ವ್ಲಾಗಿಂಗ್ ಮಾಡಿಕೊಂಡು ಔಟ್ಸೈಡ್ ಎಲ್ಲಾದರೂ ವಾಕಬಲ್ ಹೋದಾಗ ಗೋಪ್ರೋನ ಹೆಲ್ಮೆಟಿಂದ ತೆಗೆದುಬಿಟ್ಟು ಇದಕ್ಕೆ ಸ್ಟಿಕ್ ಮಾಡ್ಕೊತಾ ಇದ್ದೆ. ನಾರ್ಮಲ್ ಸ್ಟಿಕ್ ಥರ ಯೂಸ್ ಮಾಡ್ತಾಯಿದ್ದೆ. ಇದು ಆ್ಯಕ್ಚುಲಿ ಮುಂಚೆ ನಮ್ಮ ಹತ್ರ Insta360 ಇರಲಿಲ್ವಲ್ಲ, ಅವಾಗ ಯೂಸ್ ಮಾಡೋಕ್ಕೆ ಅಂತ ಇದು ತೊಗೊಂಡಿದ್ದು. ಇದು ಅರೌಂಡ್ 400 ರುಪೀಸ್ ಬಿತ್ತೇನೆ ಅನಿಸುತ್ತೆ. 400 ರುಪೀಸ್ ಇದು. ನೀವು ಇದನ್ನೇನು ನೋಡ್ತಾ ಇದ್ದೀರಾ, ಇದು ನನ್ನ ಬೈಕ್ ಫಿಟ್ ಆಗುತ್ತೆ. ಆ್ಯಕ್ಚುಲಿ ಬೈಕ್ ಹ್ಯಾಂಡಲ್ ಫಿಟ್ ಆಗುತ್ತೆ. ಇದು ಬಂದ್ಬಿಟ್ಟು 990 ರುಪೀಸ್, ಅರೌಂಡ್ 10 ರುಪೀಸ್ ಕಮ್ಮಿ, 1000 ರುಪೀಸ್ ಇದು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಆ್ಯಕ್ಚುಲಿ ನೀವು ನನ್ನ ಅಲಪಿ ರೈಡ್ ನೋಡಿದರೆ ಗೊತ್ತಾಗುತ್ತೆ. ಇಲ್ಲ ನಾವು ರೈನಿ ಸೀಸನ್ ಆಗಿರ್ಬೋದು, ಇಲ್ಲ ಕಂಪ್ಲೀಟಾಗಿ ರೈನಲ್ಲಿ ಓಡಿಸ್ಬೇಕಾದ್ರೂ ನಾನು ಕಂಪ್ಲೀಟಾಗಿ ಸೆಟಪ್ನ ಮಾಡಿದ್ದೀನಿ. ಅಂದರೆ ರೈನಿ ಸೀಸನ್ನಲ್ಲಿ ಕೂಡ ವೀಡಿಯೋನ ಮಾಡ್ಬೋದು ಹೆಲ್ಮೆಟ್ಗೆ ಹಾಕ್ಕೊಂಡು. ಅದು ಆ್ಯಕ್ಚುಲಿ ವಾಟರ್ ಪ್ರೂಫ್ ಅಲ್ಲ. ಹಂಗೆ ಮಾಡಿದ್ರೆ ಇದು ಬಂದುಬಿಟ್ಟು ವಾಟರ್ ಪ್ರೂಫ್ ಕಿಟ್. ಅದು ಇದನ್ನು ಹೆಲ್ಮೆಟ್ಗೆ ಹಾಕ್ತೀನಿ ನಾನು. ಆ್ಯಕ್ಚುಲಿ ಮಳೆ ಟೈಮಲ್ಲಿ ರೆಕಾರ್ಡ್ ಮಾಡಬೇಕು ಅಂದಾಗ ಇದನ್ನು ಯೂಸ್ ಮಾಡ್ತೀನಿ. ಇದನ್ನು ನಾನು ಒಂಚೂರು ಜುಗಾಡ್ ಮಾಡ್ಕೊಂಡಿದ್ದೀನಿ, ಎಲ್ಲೆಲ್ಲ ತೂತಿಟ್ಬಿಟ್ಟು. ಇದೊಂದು ಬಂದುಬಿಟ್ಟು ಅರೌಂಡು 1000 ರುಪೀಸ್ ಬಿತ್ತು. ಮೇಯ್ನ್ ಇದು ಈ ಸ್ಟಿಕ್ಕು ನೋಡ್ತಾ ಇದ್ರಲ್ಲ, ಇದನ್ನು ಜಾಸ್ತಿ ಯೂಸ್ ಮಾಡ್ತೀನಿ. ಏನಕ್ಕೆ ಅಂದರೆ ಪ್ರತಿಯೊಂದು ಕಡೆನೂ ಯೂಸ್ ಮಾಡ್ಬೋದು. ಇದನ್ನು ಫೋನ್ ಹಾಕ್ಕೊಡ್ಬೋದು, ಪ್ಲಸ್ ಗೋಪ್ರೋನ ಹಾಕ್ಕೋಬೋದು, ಎಲ್ಲನೂ ಯೂಸ್ ಮಾಡ್ಬೋದು. ಇದು ಹೆಂಗೆ ಅಂದರೆ ಟ್ವಿಸ್ಟಬಲ್ ಇರುತ್ತೆ. ನೀವು ಹೆಂಗೆ ಅಂದರೆ ನೋಡಿ, ಇವಾಗ ನಿಮ್ಗೆ ತೋರಿಸ್ತೀನಿ. ನನ್ನ ಹ್ಯಾಂಡಲ್ ಇದೆಯಲ್ಲ, ಅಂದರೆ ನನ್ನ ಹ್ಯಾಂಡ್ ಇದೆಯಲ್ಲ, ಇದೇ ಒಂದು ರಾಡ್ ಅನ್ಕೊಬಿಡಿ. ನನ್ನ ಕ್ಯಾಮ್ರಾನ ಇಲ್ಲೇ ಫಿಟ್ ಮಾಡ್ಬೋದು. ಹಿಂಗೆ ಕಾಣಿಸ್ತಾ ಇದೆಯಾ? ಈ ಥರ ಇರುತ್ತೆ. ಎಲ್ಲಿ ಬೇಕಾದರೂ ಹಾಕ್ಬೋದು. ಒಂಥರ ಯೂನಿವರ್ಸ್ ಆ ಥರ ಎಲ್ಲಾದರೂ ಫಿಟ್ ಮಾಡ್ಬೋದು, ಹೆಂಗಾದರೂ ವೀಡಿಯೋ ರೆಕಾರ್ಡ್ ಮಾಡ್ಬೋದು ಅಂತ ಇದನ್ನು ಒಂದು ತೊಗೊಂಡಿದ್ದೀನಿ. ಅರೌಂಡ್ ಇದನ್ನು ಒಂದು 450-500 ರುಪೀಸ್ ಒಳಗಡೆ ಬಿದ್ದಿರುತ್ತೆ. ಜ್ಞಾಪಕ ಇಲ್ಲ, ತುಂಬ ದಿವಸ ಆಗೋಯ್ತು. ಸ್ಟಾರ್ಟಿಂಗ್ 1 ಇಯರ್ ಮೇಲೆ ಆಯ್ತು ಇದನ್ನು ತಗೊಂಡು. ಅರೌಂಡ್ ಇದು ಅಷ್ಟೇ ಒಂದು 500 ರುಪೀಸ್ ಒಳಗಡೆ. ಇದು ಬಿಟ್ಟರೆ ಮ್ಯಾಕ್ಬುಕ್ ಯೂಸ್ ಮಾಡ್ತಾ ಇದ್ದೀನಿ ಇವಾಗ, ಕಂಪ್ಲೀಟ್ ಎಡಿಟಿಂಗ್ ಎಲ್ಲ 512 GB ವೇರಿಯಂಟು. ಅರೌಂಡ್ ಒಂದು 6 ಮಂತ್ಸಿಂದ ಒಂದೊಂದೇ ತಗೊಂಡ್ಬಂದು ಅರೌಂಡ್ ನನ್ನ ಮೋಟೋವ್ಲಾಗಿಂಗ್ ಸೆಟಪ್ಗೆ ಕಂಪ್ಲೀಟಾಗಿ ಇವಾಗ 1.5 ಲ್ಯಾಕ್ ಅಂದರೆ 1.5 ಲಕ್ಷ ರೂಪಾಯಿ ನಾನು ಇವಾಗ ಮೋಟೋವ್ಲಾಗಿಂಗ್ಗೆ ಬರೀ ಇವಾಗ ನೀವು ನೋಡಿರೋ ಐಟಮ್ಸ್ ಮೇಲೆ ನಾನು ಇಟ್ಟಿರೋ ಬಜೆಟ್. ನಿಜವಾಗ್ಲೂ ಮೋಟೋವ್ಲಾಗ್ ಮಾಡೋದು ಇಷ್ಟು ಕಾಸ್ಟ್ಲಿ ಅಂತ ನನಗೆ ಸೀರಿಯಸ್ಲಿ ಗೊತ್ತಿರಲಿಲ್ಲ. ಅದಕ್ಕೆ ಇಳಿದ ಮೇಲೆ ಗೊತ್ತಾಯಿತು ಇದು ಇಷ್ಟು ಕಾಸ್ಟ್ಲಿ ಅಂತ. ಬಟ್ ಇನ್ನು ಒಂದು ಒಳ್ಳೆ ಗ್ಯಾಜೆಟ್ಸ್ ಆ್ಯಡ್ ಆಗುತ್ತೆ ಫ್ಯೂಚರಲ್ಲಿ. ಸದ್ಯಕ್ಕೆ ನೆಕ್ಸ್ಟ್ ನಾವು ರೈಡ್ ಮಾಡೋಣ. ರೈಡ್ಗೆ ಏನೇನು ಮಾಡಬೇಕು, ಏನೇನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಒಂಚೂರು ನನ್ನ ಪ್ರೊಫೆಷ್ನಲ್ ವರ್ಕಿಂದ ನಾನು ಔಟ್ಸೈಡ್ ಹೋಗೋಕೆ ಆಗ್ತಾ ಇಲ್ಲ. ಆ್ಯಕ್ಚುಲಿ ಹೋಗೋಣ, ಹತ್ರದಲ್ಲೇ ಪ್ಲ್ಯಾನ್ ಮಾಡ್ತೀನಿ. ದೇವ್ರು ಒಳ್ಳೇದು ಮಾಡಲಿ, ಒಂದು ಒಳ್ಳೆ ಲಾಂಗ್ ಟ್ರಿಪ್ ಮಾಡೋಣ. ತುಂಬ ದಿವಸ ಆಗೋಯ್ತು ಆ್ಯಕ್ಚುಲಿ ಲಾಂಗ್ ಹೋಗಿ. ನಿಮ್ಗೆ ಇಷ್ಟ ಆಯ್ತಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಕೈಲಿ ಆಗಕ್ಕಿಲ್ಲ ಗೌಡ್ರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಷ್ಟೇ.